ಆಚರಣೆಯ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಷು ಹಬ್ಬ ಎಂದರೇನು? ವಿಷು ಹಬ್ಬವು ಕೇರಳ ರಾಜ್ಯದ ಹಿಂದೂಗಳ ಹೊಸ ವರ್ಷದ ಆರಂಭದ ಹಬ್ಬ. ಇದು ಸಾಮಾನ್ಯವಾಗಿ ಏಪ್ರಿಲ್ 14 ಅಥವಾ 15ರಂದು ಬರುತ್ತದೆ. ಈ ದಿನ ಸೂರ್ಯನು ಮೇಷರಾಶಿಗೆ ಪ್ರವೇಶಿಸುವುದರಿಂದ ಇದನ್ನು ಹೊಸ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ಹಿನ್ನೆಲೆ: ವಿಷು ದಿನವನ್ನು ಭಗವಾನ್ ಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗಿದೆ. ಇದು ಪ್ರಕೃತಿ ಚಕ್ರದ ಸಮತೋಲನ ಈಕ್ವಿನಾಕ್ಸ್ ಅನ್ನು ಸೂಚಿಸುತ್ತದೆ, ಹಗಲು ಮತ್ತು ರಾತ್ರಿ ಸಮಾನವಾಗಿರುವ ಸಮಯದ ಸಂಕೇತ. ವಿಷು ಕಣಿ ಮುಖ್ಯ ಆಚರಣೆ: ವಿಷು ದಿನದ ಬೆಳಗ್ಗೆ ಮೊದಲೇ ನೋಡುವ ದೃಶ್ಯವನ್ನು ವಿಷು ಕಣಿ ಎಂದು ಕರೆಯುತ್ತಾರೆ. ಇದರಲ್ಲಿ ಇಡುವ ವಸ್ತುಗಳು: ದೇವರ ಮೂರ್ತಿ, ಹೆಚ್ಚಾಗಿ ಶ್ರೀಕೃಷ್ಣ, ಹಣ್ಣುಗಳು, ಬಾಳೆಹಣ್ಣು, ಮಾವು, ಕನಕಾಂಬರ ಹೂವು, ಕಾಸರ ಹೂವು, ಕನ್ನಡಿ, ಪ್ರತಿಬಿಂಬ, ಜೀವನದ ಸ್ಪಷ್ಟತೆ, ಚಿನ್ನ ಅಥವಾ ಹಣ, ಸಂಪತ್ತು, ಅಕ್ಕಿ, ಧಾನ್ಯ, ಸಮೃದ್ಧಿ, ದೀಪ. ಬೆಳಗ್ಗೆ ಕಣ್ಣು ತೆರೆಯುವಾಗ ಇದನ್ನೇ ಮೊದಲಿಗೆ ನೋಡಿದರೆ ವರ್ಷಪೂರ್ತಿ ಶುಭವಾಗುತ್ತದೆ ಎಂಬ ನಂಬಿಕೆ. ಕೈನೀಟಂ: ಹಿರಿಯರು ಮಕ್ಕಳಿಗೆ ಅಥವಾ ಕಿರಿಯರಿಗೆ ಹಣ ಅಥವಾ ಉಡುಗೊರೆ ನೀಡುವ ಸಂಪ್ರದಾಯ. ಇದು ಆಶೀರ್ವಾದ ಮತ್ತು ಸಮೃದ್ಧಿಯ ಸಂಕೇತ. ವಿಷು ಸದ್ಯ: ವಿಷು ದಿನದ ವಿಶೇಷ ಊಟ: ಅನ್ನ, ಸಾಂಬಾರ್, ಅವಿಯಲ್, ತೋರನ್, ಪಚಡಿ, ಪಾಯಸ, ಸಿಹಿ. ಇದನ್ನು ಸಾಮಾನ್ಯವಾಗಿ ಬಾಳೆ ಎಲೆಯ ಮೇಲೆ ಸೇವಿಸಲಾಗುತ್ತದೆ. ಪಟಾಕಿ ಮತ್ತು ಸಂಭ್ರಮ: ಮಕ್ಕಳಿಗೆ ವಿಶೇಷವಾಗಿ ಪಟಾಕಿ ಹಚ್ಚುವುದು ಇಷ್ಟ. ಮನೆಗಳನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಲಾಗುತ್ತದೆ. ಸಾಂಸ್ಕೃತಿಕ ಮಹತ್ವ: ಹೊಸ ಆರಂಭ, ನ್ಯೂ ಬಿಗಿನಿಂಗ್, ಸಂಪತ್ತು ಮತ್ತು ಸಮೃದ್ಧಿ, ಪ್ರಾಸ್ಪೆರಿಟಿ, ಕುಟುಂಬ ಒಗ್ಗಟ್ಟು, ಫ್ಯಾಮಿಲಿ ಬಾಂಡಿಂಗ್, ಧಾರ್ಮಿಕ ನಂಬಿಕೆ, ಸ್ಪಿರಿಚುವಲ್ ಪಾಸಿಟಿವಿಟಿ. ವಿಷು ಪೂಜೆ ವಿಧಾನ ಸರಳವಾಗಿ: ಮುಂಚಿನ ರಾತ್ರಿ ವಿಷುಕಣಿ ಸಿದ್ಧಪಡಿಸಬೇಕು. ಬೆಳಗ್ಗೆ ಎದ್ದು ಕಣ್ಣು ಮುಚ್ಚಿಕೊಂಡೇ ದೇವರ ಬಳಿ ಹೋಗಬೇಕು. ಮೊದಲಿಗೆ ವಿಷುಕಣಿ ನೋಡುವುದು, ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು, ನಂತರ ಕೈನೀಟಂ ನೀಡುವುದು. ವಿಷು ಹಬ್ಬದ ಪೌರಾಣಿಕ ಹಿನ್ನೆಲೆ ಬಹಳ ಆಸಕ್ತಿದಾಯಕವಾಗಿದೆ. 1. ಕೃಷ್ಣ ನರಕಾಸುರ ಕಥೆ. ವಿಷು ಹಬ್ಬಕ್ಕೆ ಸಂಬಂಧಿಸಿದ ಪ್ರಮುಖ ಕಥೆಯೆಂದರೆ ಶ್ರೀಕೃಷ್ಣ ಮತ್ತು ನರಕಾಸುರ ನಡುವಿನ ಯುದ್ಧ. ನರಕಾಸುರನು ದುಷ್ಟರಾಜನಾಗಿದ್ದು ಜನರನ್ನು ತುಂಬಾ ಕಾಡುತ್ತಿದ್ದನು. ಆಗ ಶ್ರೀಕೃಷ್ಣನು ಅವನನ್ನು ಸಂಹರಿಸಿದನು. ಈ ಜಯವನ್ನು ಧರ್ಮದ ವಿಜಯ ಎಂದು ಆಚರಿಸಲಾಗುತ್ತದೆ. ಆದ್ದರಿಂದ ವಿಷು ದಿನವನ್ನು ಅಂಧಕಾರದ ಮೇಲೆ ಬೆಳಕಿನ ಜಯ ಎಂದು ನೋಡುತ್ತಾರೆ. 2. ಸೂರ್ಯನ ಮಹತ್ವ, ಸೂರ್ಯ ಆರಾಧನೆ. ವಿಷು ಹಬ್ಬವು ಸೂರ್ಯನ ಚಲನೆಯೊಂದಿಗೂ ಸಂಬಂಧಿಸಿದೆ. ಈ ದಿನ ಸೂರ್ಯನು ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಇದನ್ನು ಜ್ಯೋತಿಷ್ಯದಲ್ಲಿ ಹೊಸ ವರ್ಷ ಪ್ರಾರಂಭ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ವಿಷು ದಿನ ಸೂರ್ಯದೇವರ ಆರಾಧನೆ ಕೂಡ ಮುಖ್ಯ. 3. ಸಮತೋಲನದ ಸಂಕೇತ. ವಿಷು ಎಂಬ ಪದದ ಅರ್ಥವೇ ಸಮಾನತೆ. ಹಗಲು ಮತ್ತು ರಾತ್ರಿ ಸಮಾನವಾಗಿರುವ ಕಾಲದ ಸೂಚನೆ. ಇದು ಪ್ರಕೃತಿಯ ಸಮತೋಲನವನ್ನು ತೋರಿಸುತ್ತದೆ. ಜೀವನದಲ್ಲಿ ಸಮತೋಲನ ಮತ್ತು ಹೊಸ ಆರಂಭದ ಸಂದೇಶ. 4. ವಿಷುಕಣಿ ದರ್ಶನದ ಮಹತ್ವ. ಪೌರಾಣಿಕವಾಗಿ ಬೆಳಗ್ಗೆ ಮೊದಲಾಗಿ ನೋಡುವ ದೃಶ್ಯವು ನಮ್ಮ ವರ್ಷವನ್ನು ಪ್ರಭಾವಿಸುತ್ತದೆ ಎಂಬ ನಂಬಿಕೆಯಿದೆ. ಅದಕ್ಕಾಗಿ ವಿಷುಕಣಿ ಸಿದ್ಧಪಡಿಸಿ ಅದನ್ನೇ ಮೊದಲಿಗೆ ನೋಡುವುದು. ಇದು ಸಂಪತ್ತು, ಭಾಗ್ಯ ಮತ್ತು ಶುಭ ಫಲ ತರುತ್ತದೆ ಎಂದು ನಂಬಿಕೆಯಿದೆ. ಸಾರಾಂಶ: ವಿಷು ಹಬ್ಬದ ಪೌರಾಣಿಕ ಅರ್ಥಗಳು: ಧರ್ಮದ ವಿಜಯ, ಕೃಷ್ಣ ನರಕಾಸುರ ಕಥೆ, ಸೂರ್ಯನ ಹೊಸ ಚಕ್ರ, ಮೇಷ ಸಂಕ್ರಮಣ, ಜೀವನದ ಸಮತೋಲನ, ಈಕ್ವಿನಾಕ್ಸ್, ಶುಭ ದರ್ಶನದ ಮಹತ್ವ, ವಿಷುಕಣಿ. ಒಟ್ಟಿನಲ್ಲಿ ವಿಷು ಹಬ್ಬವು ಆಧ್ಯಾತ್ಮಿಕತೆ, ಪ್ರಕೃತಿ ಮತ್ತು ಧರ್ಮದ ಮಿಶ್ರಣವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಿಂದೂಗಳ ಈ ಹೊಸ ವರ್ಷದ ಆಚರಣೆ ಎಲ್ಲರ ಬದುಕಿನಲ್ಲಿ ಬದಲಾವಣೆ ತರಲಿ.